ನಾವು ಇಷ್ಟು ದುಡ್ಡು ಖರ್ಚು ಮಾಡಿ ಡೆಕೋರೇಷನ್ ಮಾಡಿರೋದು ಎಲ್ರಿಗೂ ಕೇಕ್ ತಿನ್ನಿಸ್ಲಿ ಅಂತನಾ? ಹಾಯ್ ಗೈಸ್, ವೆಲ್ಕಮ್ ಟು ಚೈತ್ರ ಗೌಡ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಂಗೆ ನಾವು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರೋದು ಕೇಕ್ ಕಟ್ ಮಾಡೋಕ್ಕಂತ ನೀವು ಅನ್ಕೊತಾ ಇರ್ಬೋದು. ಇಲ್ಲ, ಅವತ್ತಿನ ನೈಟ್ ನಾವು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಯಾಕಂತ ಅಂದರೆ ನೆಕ್ಸ್ಟ್ ಡೇ ನಮ್ಮ ಅಕ್ಕನ ಸೀಮಂತ ಇತ್ತು. ಸೊ ಅದ್ರ ಹಿಂದಿನ ದಿನವೇ ಅಕ್ಕ ಬಾವಂದು ಆ್ಯನಿವರ್ಸರಿ ಕೂಡ ಇತ್ತು. ನೀವು ನೋಡ್ಬೋದು ಅಕ್ಕಂಗೆ ಎಷ್ಟು ಖುಷಿ ಇದೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ. ಸೊ ನಮ್ಮ ಭಾವಕ್ಕೂ ಖುಷಿ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಅವರು ನಾಳೆಗೆ ಹೆಂಗೆ ಪ್ರಿಪೇರ್ ಮಾಡೋದು, ಯಾವ ಥರ ಇರಬೇಕು, ಹೆಂಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅವ್ರ ಮೈಂಡಲ್ಲಿ ಫುಲ್ ಓಡ್ತಾಯಿತ್ತು. ಯಾಕಂದರೆ ನಾವು ಅಲ್ಲಿ ಇದ್ವಲ್ಲ, ನಮಗೆ ಅದು ಫೀಲ್ ಆಗ್ತಾಯಿತ್ತು. ಬಟ್ ಡೆಕೋರೇಷನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿತ್ತು. ನೈಟೆಲ್ಲ ಸೆಲೆಬ್ರೇಷನ್ ಮಾಡಿ ಬೇಗ ಮಲ್ಕೊಂಡ್ಬಿಟ್ರು. ಬಟ್ ಬೆಳಗ್ಗೆ ಎದ್ದು ನೋಡಿದ್ರೆ ಇನ್ನೂ ಇಷ್ಟು ಕೆಲಸ ಇತ್ತು. ನಮ್ಮ ಮಮ್ಮಿ ನೋಡಿ ಅಲ್ಲಿ ಹೆಂಗೆ ಕೂತ್ಕೊಂಡೆಲ್ಲ ಕೆಲಸ ಮಾಡ್ತಾರೆ. ಹಂಗೆ ಮಾಡೋಷ್ಟೊತ್ತಿಗೆ ನಮ್ಮ ವಿಜಯಣ್ಣನೂ ಬಂದರು. ಅವರು ಇದ್ರೇ ಒಂಥರ ಖುಷಿ ಮನೆಯಲ್ಲಿ. ಅವ್ರು ಬಂದಮೇಲೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ, ಅವ್ರಿಗೆ ಒಂದಷ್ಟು ಕಾಲು ಎಳ್ಕೊಂಡು ತಮಾಷೆ ಮಾಡಿದ್ದಾಯಿತು. ನೆಕ್ಸ್ಟ್ ನಮ್ಮ ಡೆಕೋರ್ ನೋಡೋಕೆ ಬಂದರೆ ಡೆಕೋರೇಷನ್ ಎಲ್ಲ ಮುಗೀತು ಅಂತ ಆಚೆ ಬರ್ತಿದ್ರೆ ಫೋಟೋಗ್ರಾಫರ್ ಫೋಟೋಸ್ ತೆಗಿತಾಯಿದ್ರು. ಅಕ್ಕಂತ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ನನ್ನ ದೃಷ್ಟಿನೇ ತಾಗತ್ತೆ. ಆ್ಯಕ್ಚುಲಿ ಡೆಕೋರ್ದನ್ನ ಫಸ್ಟೇ ನಾನು ತೋರಿಸಿದ್ರೆ ಇದನ್ನು ಪಾರ್ಟಿ ಹಾಲಲ್ಲಿ ಮಾಡಿದ್ದೀವಿ ಅಂತ ಅಂದ್ಕೊತಾ ಇದ್ರೇನು. ಬಟ್ ಇದು ಸೀರಿಯಸ್ಲಿ ಇದು ಪಾರ್ಟಿ ಹಾಲಲ್ಲ, ಇದು ನಮ್ಮ ಮನೇಲೇ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಯಾರು ಕೂಡ ಹಿಂಗೆ ನೋಡಿ ಇದು ಮನೇಲಿ ಮಾಡಿರೋದಂತ ಅಂದ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಮತ್ತು ನಮ್ಮದು ಪ್ಲ್ಯಾನ್ ಇದ್ದಿದ್ದು ಹಾಗೆ ಎಲ್ಲರೂ ಪಾರ್ಟಿ ಹಾಲಲ್ಲಿ ಮಾಡ್ತಾರೆ, ನಾವು ಮನೇಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತಲೇ ಇದ್ದಿದ್ದು ಐಡಿಯಾ. ಬಟ್ ಆ ಐಡಿಯಾ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಆ ಚೇರು, ಆ ಡೆಕೋರ್ಡ್ ಐಟಮ್ ಎಲ್ಲ ನೋಡಿ ಪಕ್ಕ ಹೆವಿ ಆಗುತ್ತೆ. ನಾವು ಕೇಳಿದ್ದು ಸಿಂಪಲ್ಲು, ನಾವು ಅಂದ್ಕೊಂಡಿದ್ದು ಸಿಂಪಲ್ಲು, ಬಟ್ ಇದು ಹೆವಿ ಆಗುತ್ತೆ ಅಂದ್ಕೊಂಡಿದ್ವಿ. ಯಾವುದೇ ಕಾರಣಕ್ಕೂ ಹಂಗಾಗಿಲ್ಲ. ಅಷ್ಟು ನೀಟಾಗಿ, ಅಷ್ಟು ಫುಲ್ ಫಿನಿಶಿಂಗ್ ಇದೆ. ತುಂಬ ಸಖತ್ತಾಗಿ ಅನಿಸ್ತಾ ಇತ್ತು ಮಾತ್ರ. ಈ ವಿಡಿಯೋಗಿಂತ ಫೋಟೋದಲ್ಲಿ ಇನ್ನೂ ನೋಡೋಕ್ಕೆ ವಾವ್ ಸೂಪರಾಗಿತ್ತು. ಈ ಕಡೆ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕೇಟ್ರಿಂಗ್ ಅವರು ಜ್ಯೂಸ್ ಎಲ್ಲ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಡಿಸಿಪ್ಲಿನ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ರು. ಅವ್ರಿಗೆ ಕೊಟ್ಟಿದ್ದ ಕೆಲಸ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಖುಷಿ ಆಯಿತು ನಮಗೆ. ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಎಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಬಂದು ಅಕ್ಕ ಆರೋಗ್ಯವಾಗಿರಲಿ, ಪಾಪು ಆರೋಗ್ಯವಾಗಿ ಹುಟ್ಟಲಿ ಅಂತ ಎಲ್ಲರೂ ವಿಶ್ ಮಾಡಿ ಎಲ್ಲ ಆರತಿ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ಅಕ್ಕ ಕಣ್ಣು ತುಂಬಿಕೊಂಡು ಮನಸ್ಫೂರ್ತಿಯಾಗಿ ಖುಷಿ ಪಡ್ತು. ಆಮೇಲೆ ಅಕ್ಕ ಅಷ್ಟು ಕ್ಯೂಟಾಗಿ ಕಾಣೋದಕ್ಕೆ ಇನ್ನೊಂದು ರೀಸನ್ ಏನು ಗೊತ್ತಾ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂತ ಅರ್ಥ. ಆ ಮೇಕಪ್ ಇನ್ಯಾರೂ ಮಾಡಿಲ್ಲ, ಅದು ನಾನೇ ಮಾಡಿರೋದು. ನನ್ನ ಮೇಕಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಇದೆ, ಮೇಕಓವರ್ ಬೈ ಚೈತ್ರ ಗೌಡ ಅಂತ. ಸೊ ಅದನ್ನು ಫಾಲೋ ಮಾಡಿಕೊಂಡು ಡೈಲಿ ಅಪ್ಡೇಟ್ಸ್ ತಿಳ್ಕೊಳ್ಳಿ. ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿ ನಾನು ವೀಡಿಯೋ ಮಾಡಿಸ್ಕೊಳ್ದೇ ಸುಮ್ಮನೆ ಬಿಟ್ಬಿಡ್ತೀನಾ? ನಮ್ಮ ಅಕ್ಕಂಗೆ ಒಂದಷ್ಟು ಹಿಂಸೆ ಕೊಟ್ಕೊಂಡು ವೀಡಿಯೋ ಮಾಡಿಸ್ಕೊಂಡೆ. ಅದಕ್ಕೆ ಸುಸ್ತಾಯಿತು ಅಂತ ಮೇಲ್ಗಡೆ ನೆಟ್ಕೊಂಡು ಹೋಗಿ ತಟ್ಟೆಗೆ ತಿಂಡಿ ಹಾಕ್ಸ್ಕೊಂಡು ಕೆಳಗಡೆ ಬಂದು ತಿನ್ಬಿಡೋಣ ಅಂತ ಕೆಳಗಡೆ ಬಂದು ತಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ಮೇಲೆ ಪ್ಲೇಟ್ ಇಡೋಣ ಅಂತ ಹೋದರೆ ಇವರೆಲ್ಲ ಆಗಲೇ ಊಟಕ್ಕೆ ರೆಡಿ ಆಗ್ತಿದ್ದಾರೆ. ಸರಿ ಆಯಿತು, ಈಗ ಅವ್ರು ಕೂತಿದ್ದಾರೆ ಅಂದರೆ ನಾವು ಸುಮ್ಮನೆ ಕೂರೋಕ್ಕಾಗತ್ತಾ? ನಾನು ಒಂದು ಸ್ವಲ್ಪ ಊಟ ಮಾಡೋಣ ಅಂತ ಊಟ ಕೂತ್ಕೊಂಡೆ. ಆಮೇಲೆ ನೋಡಿದ್ರೆ ಆಗಲೇ ನಮ್ಮ ಆಂಟಿದಿರು, ನಮ್ಮ ಅಮ್ಮ ಎಲ್ಲ ಕೂತ್ಕೊಂಡ್ಬಿಟ್ಯಾರ ಊಟಕ್ಕೆ. ಊಟ ಮುಗಿಸ್ಕೊಂಡು ಬಂದು ನೋಡಿದ್ರೆ ಆಗಲೇ ಅಕ್ಕ ಬಾವಂದು ಫುಲ್ ಫೋಟೋಶೂಟ್ ನಡೀತಾ ಇತ್ತು. ಅವರಿಗೆ ಎಲ್ಲರೂ ಮುಂದೆ ಆ ಥರ ಪೋಸ್ ಕೊಡೋಕ್ಕೆ ಹಿಂಸೆ ಆಗ್ತಾ ಇತ್ತು. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ. ಫೋಟೋಸ್ ಇವಾಗ ಅಷ್ಟು ಹಿಂಸೆ ಮಾಡ್ಕೊಂಡ್ರೆ ಆಮೇಲೆ ಆಲ್ಬಮ್ ನೋಡ್ಬೇಕಾದ್ರೆ ನಮಗೆ ತುಂಬ ಫೀಲ್ ಆಗುತ್ತೆ, ಅಯ್ಯೋ ಆ ಥರ ತೆಗ್ಸ್ಕೊಳ್ಳಿಲ್ಲ, ಈ ಥರ ತೆಗ್ಸ್ಕೊಳ್ಳಿಲ್ಲ ಅಂತ. ಸೊ ಅವ್ರಿಗೆ ಏನೇನು ಬೇಕೋ ಅದೆಲ್ಲನೂ ಫೋಟೋ ತೆಗ್ಸ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮದು ಒಂದು ಪ್ಲ್ಯಾನ್ ಇತ್ತು. ಈಗ ಸೀಮಂತದೆಲ್ಲ ಹಾಡಿರತ್ತಲ್ಲ, ಅದನ್ನೆಲ್ಲ ಹಾಕೋಣ, ಅಕ್ಕಂಗೆ ಖುಷಿ ಆಗತ್ತೆ ಅಂತ. ಯಾಕಂದರೆ ಭಾವ ಹಾಡನ್ನ ತುಂಬ ಸತಿ ಅಕ್ಕಂಗೆ ಹೇಳ್ತಾ ಇದ್ರು. ಸೊ ಅದನ್ನು ಹಾಕಿದ ತಕ್ಷಣವೇ ಅಕ್ಕಂಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ನಾನು ಮಾಡಿದ ಮೇಕಪ್ ಎಲ್ಲ ಹಾಳು ಮಾಡ್ಕೊಂತು. ಬಟ್ ಆದರೂ ಓಕೆ, ಮನ್ಸಲ್ಲಿ ಫೀಲ್ ಇರತ್ತಲ್ವಾ, ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಆಮೇಲೆ ಮತ್ತೆ ಅಕ್ಕನ ಮಾತ್ರ ಫೋಟೋಶೂಟ್ ಮಾಡಿಕೊಂಡು ಸ್ಯಾರಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ್ಯಕ್ಚುಲಿ ಎಲ್ಲರೂ ಗ್ರೀನ್ ಕಲರ್ ಸ್ಯಾರಿ ಹಾಕ್ತಾರೆ ಸೀಮಂತಕ್ಕೆಲ್ಲ, ಬಟ್ ಬ್ಲೂ ಹಾಕಿದ್ರೆ ಒಂಥರ ಯೂನಿಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಬ್ಲೂ ಕಲರ್ ಹಾಕಿ. ಮುತ್ತು ಮಾಣಿಕ್ಯಗಳ ರಾಶಿ ಹೊತ್ತ ಹೆಣ್ಣು ನೀನು, ನಿನ್ನ ಬಯಕೆ ಏನು ಕೇಳಬೇಕಾದನ್ನು. ನೀ ಪ್ರೀತಿ ಮಮತೆಯಿಂದ ಕೆತ್ತು ಕೊಡೋ ಕಂದನನ್ನು ಬಿಟ್ಟು ಬೇರೆ ಏನು ನಂಗೆ ಬೇಡ ಇನ್ನು. ಜೋಕಾಲಿಯನ್ನು ಕಟ್ಟಿ ಜೋಲಾರಿ ಹಾಡು ಕಟ್ಟಿ ತುಂಬಿದ ಹೆಣ್ಣೆ ನಿನ್ನ ತೂಗುವೆನಮ್ಮ. ನೀ ನನ್ನ ಪ್ರೀತಿ ಲತೆ, ನಾನಿಲ್ಗೆ ನಿನ್ನ ಜೊತೆ ಉಸಿರಾಡಿ ನಿನ್ನ ಸುಖವ ಕಾಯುವೆನಮ್ಮ. ಚಂದನದ ಬೊಂಬೆ ಇದೆ ಈ ಬೊಂಬೆಯಲ್ಲೂ ಪುಟ್ಟ ಬೊಂಬೆ ಇದೆ, ಪುಟ್ಟ ಹೆಜ್ಜೆ ಇಟ್ಟು ಬಾರಿ ಬೊಂಬೆ ಚೆಲುವೆ ಚೆಲುವೆ.
ಅಲ್ಲಿ ಇಟ್ಟಿದ್ದು ಒಂದೊಂದು ಪ್ಲೇಟ್ ಡೆಕೋರ್ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಈಗ ನಂದೊಂದು ವಿಡಿಯೋ ನೋಡ್ಕೊಂಡು ಬಂದಿಲ್ಲಲ್ಲ, ನೋಡ್ಕೊಂಡು ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ ನನ್ನ ಭೂಮಿ, ನನ್ನ ಪ್ರೀತಿ, ನನ್ನ ಬಾಳು ಬಾಳಕು